ತಾವೆಲ್ಲರೂ ನೋಡಿರುವ ಹಾಗೆ ಕಳೆದ ಒಂದು ವಾರದಿಂದ ಏನು ಬೆಳಗಾವಿಯ ತಾರೆಯಾಳದಲ್ಲಿ ಏನು ಒಂದು ಸುದ್ದಿ ಹರಿದಾಡ್ತಾ ಇತ್ತು. ನಾವು ಈ ಒಂದು ಸುದ್ದಿಯನ್ನು ನ್ಯೂಸ್ ಫಸ್ಟ್ ಅವರ ಚಾನಲ್ದಲ್ಲಿ ನೋಡಿ ಆ ಒಂದು ಮನೆಗೆ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಬೆಳಗಾವಿಯ ಸಮಾಜ ಸೇವಕರಾಗಿರುವಂಥ ಸಂತೋಷಣ್ಣ ಗುಬ್ಜಿ ಅವರು ಈ ಒಂದು ದೃಶ್ಯವನ್ನು ವೀಕ್ಷಣೆ ಮಾಡಿದ ಮುಖಾಂತರವಾಗಿ ಆ ನ್ಯೂಸ್ ಫಸ್ಟ್ದ ಒಬ್ಬ ಪ್ರತಿನಿಧಿಗೆ ಫೋನ್ ಮಾಡಿ, ಇಲ್ಲ ನಮ್ಮ ಕಡೆಯಿಂದ ಆಗುವಂಥ ಸಹಾಯಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿದಾಗ, ಮಾಡ್ರಿ ಸರ, ಪಾಪ ಅವ್ರಿಗೆ ಭಾಳ ತೊಂದರೆಗಳದಾವ, ಆಮೇಲೆ ತಾಪತ್ರೆಗಳದಾವ ಅಂತ ಹೇಳಿದಾಗ ಅವ್ರು ಬಂದು ಇವತ್ತು ಅವ್ರ ಮನೆಗೆ ಬಂದು ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಕೂಡ ಸಂತೋಷನ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ ಅವರ ಕೈಲಿಂದ ಆಗಿರುವಂಥ ಸಹಾಯಧನವನ್ನು ಮಾಡಿದ್ದಾರೆ. ಅವ್ರದ್ದೊಂದು ಏನು ಕಳ್ಕಳಿಪ ಅಂತಂತಂದ್ರೆ ಅವ್ರಿಗೆ ಭಾಳ ಆರ್ಥಿಕವಾಗಿ ಭಾಳ ಬರ್ಡನ್ ಆಗೋದ್ರಿಂದ ಇದೇ ಥರಾಗಿ ಬೇರೆ ಬೇರೆ ಎಲ್ಲ ಸಂಘಟನೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಮಾಜ ಸೇವಕರಾಗಿರ್ಬೋದು ಅವ್ರಿಗೆ ಬಂದ ಸಹಾಯ ಸಹಕಾರಗಳನ್ನು ಮಾಡ್ರಿ ಅಂತ ಹೇಳಿ ಅವರ ಪರವಾಗಿ ಇವತ್ತು ದಿನ ಅವರ ಮನೆಯಲ್ಲಿ ಬಂದು ಅವ್ರ ಜೊತೆ ಮಾತನಾಡಿ ಅವರಿಗೆ ಸ್ವಲ್ಪ ಅವ್ರ ಕೈಲಿಂದ ಆಗಿರುವಂಥ ಸಹಾಯಧನವನ್ನು ಅವ್ರು ನೀಡಿದ್ದಾರೆ. ಹಾಗಾಗಿ ಈ ಒಂದು ಸುದ್ದಿಯನ್ನು ಮಾಡಿರುವಂಥ ನ್ಯೂಸ್ ಫಸ್ಟ್ದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಸಂತೋಷನ ಅವ್ರ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಮ್ಮ ಸರ್? ನನ್ನ ಹೆಸರು ಆಕಾಶ್ ಬೇವಿನಕಟ್ಟೆ ಅಂತ ಹೇಳಿ. ತಮ್ಮ ಸಂಘಟಕರ ಸರ್? ಸಂತೋಷಣ್ಣ ಗುಬ್ಜಿ ಅವರು, ಆಮೇಲೆ ಸುನೀಲ್ ಅಣ್ಣ ಅವರಾಗಿರ್ಬೋದು, ಮತ್ತು ಪ್ರದೀಪ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.